ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್ಸ್. ಸೊ ಇವತ್ತಿನ ಒಂದು ಸೆಷನ್ ನಂಬರ್ 3 ಚಾಪ್ಟರ್ ನಂಬರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಕಂಟಿನ್ಯೂಷನ್ ಪಾರ್ಟ್ ಆಫ್ ದ ಚಾಪ್ಟರ್ನ ನೋಡ್ತಾ ಹೋಗೋಣ. ಸೆಷನ್ ನಂಬರ್ 2 ಏನೆಲ್ಲ ಕವರ್ ಮಾಡಿದ್ವಿ, ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂತ ಒಂದ್ಸತಿ ಹಾಗೆ ಗ್ಲಾನ್ಸ್ ಮಾಡೋಣ. ಸೊ ಫಸ್ಟ್ ಥಿಂಗ್ ನಾವು ಮೋಡ್ಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಮಾಲ್ವೇರ್ ಬಗ್ಗೆ, ಹೇಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿಂಪ್ಟಮ್ಸ್ ಆರ್ ಸೈನ್ಸ್ ಆಫ್ ಇನ್ಫೆಕ್ಟಿಂಗ್ ಕಂಪ್ಯೂಟರ್ ಇನ್ಫೆಕ್ಟ್ ಆದಾಗ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಪ್ರಿವೆಂಟಿವ್ ಮೆಷರ್ಸ್ ಅಗೇನ್ಸ್ಟ್ ದ ಮಾಲ್ವೇರ್ ಬಗ್ಗೆ ಯಾವ ರೀತಿ ಸ್ಟೆಪ್ಸ್ಗಳನ್ನು ತಗೋಬೇಕು, ಪ್ರಿವೆಂಟಿವ್ ಮೆಷರ್ಸ್ಗಳನ್ನು ತಗೋಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಆಂಟಿವೈರಸ್ ಸಾಫ್ಟ್ವೇರ್ ಅಥವಾ ಆಂಟಿವೈರಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಂಟಿವೈರಸ್ ಅನ್ನೋದು ಹೇಗೆ ಮಾಲ್ವೇರ್ನ ಐಡೆಂಟಿಫೈ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಸೆಷನ್ ನಂಬರ್ 2 ಡಿಸ್ಕಸ್ ಮಾಡಿದ್ವಿ. ಸೊ ಯಾರೆಲ್ಲ ಇನ್ನು ಸೆಷನ್ ನಂಬರ್ 2 ನೋಡಿಲ್ಲ, ಸೊ ಅದನ್ನು ನೋಡ್ಕೊಂಡು ಬಂದರೆ ಸೊ ದಟ್ ಸೆಷನ್ ನಂಬರ್ 3 ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಲೆಟ್ ಅಸ್ ಬಿಗಿನ್ ಟುಡೇಸ್ ಸೆಷನ್. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸ್ಪ್ಯಾಮ್. ಏನು ಸ್ಪ್ಯಾಮ್ ಅಂತ ಅಂದರೆ, ಸ್ಪ್ಯಾಮ್ ಈಸ್ ಎ ಬ್ರಾಡ್ ಟರ್ಮ್ ಆ್ಯಂಡ್ ಅಪ್ಲೈಸ್ ಟು ವೇರಿಯಸ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಲೈಕ್ ಮೆಸೇಜಿಂಗ್, ಫೋನ್ಸ್, ಚಾಟಿಂಗ್, ಇಮೇಲ್, ಅಡ್ವರ್ಟೈಸ್ಮೆಂಟ್ ಎಕ್ಸೆಟ್ರಾ. ಸೊ ಈ ಸ್ಪ್ಯಾಮ್ ಅನ್ನೋ ಒಂದು ಟರ್ಮ್ ಏನಪ್ಪ ಅಂತಂದರೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಮೆಸೇಜಿಂಗ್ ಆಗಿರ್ಬೋದು, ಫಾರ್ಮ್ಸ್ ಆಗಿರ್ಬೋದು, ಚಾಟಿಂಗ್ ಆಗಿರ್ಬೋದು, ಇಮೇಲಿಂಗ್ ಆಗಿರ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಅನ್ವಾಂಟೆಡ್ ಅಥವಾ ಮೋರ್ ನಂಬರ್ ಆಫ್ ಮೆಸೇಜಸನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಯೂಸ್ಲೆಸ್ ಆಗಿ, ಸೊ ಅದನ್ನು ನಾವು ಸ್ಪ್ಯಾಮ್ ಅಂತ ಕರಿತಾ ಇದ್ವಿ. ದಿಸ್ ಕ್ರಿಯೇಟ್ಸ್ ಅನ್ನೆಸೆಸರಿ ಜಂಕ್ ಇನ್ ದ ಇನ್ಬಾಕ್ಸಲ್ಲಿ ಅಂದರೆ ಯಾರು ಯೂಸರ್ ಇರ್ತಾರೋ ಆ ಯೂಸರ್ನ ಥಿಂಗ್ಸ್ಗಳಿಗೆ ಅಥವಾ ಇಟ್ ಮೇ ಬಿ ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಯಾವುದೋ ಒಂದು ಡಿವೈಸಿಗೆ ಅವರು ಬಳಸ್ತಾ ಇರುವಂತಹ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅನ್ನೆಸೆಸರಿ ಇನ್ಬಾಕ್ಸ್ಗಳನ್ನು ಫಿಲ್ ಮಾಡ್ತಾ ಇದ್ದರೆ, ಯೂಸ್ಲೆಸ್ ಆಗಿ ಮೆಸೇಜ್ಗಳು ಬರ್ತಾ ಇದ್ದರೆ ಅದನ್ನು ನಾವಿಲ್ಲಿ ಸ್ಪ್ಯಾಮ್ ಅಂತೇಳಿ ಕರಿಬೋದು. ಯೂಸರ್ ಕ್ಯಾನ್ ಆಲ್ಸೋ ಮಾರ್ಕ್ ಆ್ಯನ್ ಅನ್ಡಿಟೆಕ್ಟೆಡ್ ಅನ್ಸಾಲಿಸಿಟೆಡ್ ಇಮೇಲ್ ಆ್ಯಸ್ ಸ್ಪ್ಯಾಮ್. ಅಂದರೆ ಯೂಸರ್ ಅನ್ನೋರು ಡಿಟೆಕ್ಟ್ ಮಾಡ್ಬೋದು, ಅಂದರೆ ಐಡೆಂಟಿಫಿಕೇಷನ್ ಮಾಡ್ಬೋದು, ಸಾರ್ಟ್ ಮಾಡ್ದೇ ಈ ಒಂದು ಮೆಸೇಜ್ ಯೂಸ್ಫುಲ್ಲ ಅಥವಾ ಯೂಸ್ಲೆಸ್ ಅಂತ ಒಂದು ಸತಿ ಮಾರ್ಕ್ ಮಾಡಿದ್ರೆ ಅದನ್ನು ನಾವು ಸ್ಪ್ಯಾಮ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. So the spam is a word which has been created a huge number of messages which has been not useful ಇಲ್ಲದೆ ಇರುವಂಥದ್ದನ್ನು ನಾವಿಲ್ಲಿ ಸ್ಪ್ಯಾಮ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದಾಗಿತ್ತು ಸ್ಪ್ಯಾಮ್. Discussing about the words HTTP versus HTTPS. HTTP ಫುಲ್ ಫಾರ್ಮ್ ಬಂದು ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಅದೇ ರೀತಿ HTTPS ಫುಲ್ ಫಾರ್ಮ್ ಬಂದು ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಹೇಳಿ. ಆದರೆ ಎರಡರ ಮಧ್ಯದಲ್ಲಿ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಇದು ಒಂದು ಸೆಟ್ ಆಫ್ ರೂಲ್ಸನ್ನು ಕೊಡ್ತಾ ಇರುತ್ತೆ ಟ್ರಾನ್ಸ್ಮಿಟಿಂಗ್ ದ ಡೇಟಾ ವೈಲ್ ವಿ ಆರ್ ಯೂಸಿಂಗ್ ದ ವೆಬ್ಸೈಟ್ಸ್. ವರ್ಲ್ಡ್ ವೈಡ್ ವೆಬ್ಬಲ್ಲಿ ನಾವು ಪ್ರೋಟೋಕಾಲಲ್ಲಿ ನಾವು ನೋಡಿದ್ದೀವಿ, ಇದು ಒಂದು ಡೇಟಾವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಒಂದು ಹೈಪರ್ ಟೆಕ್ಸ್ಟ್ ಫಾರ್ಮ್ಯಾಟನ್ನು ಪ್ರೊವೈಡ್ ಮಾಡುವಂಥ ಒಂದು ಪ್ರೋಟೋಕಾಲ್ ಆಗಿರುತ್ತೆ. ಸೊ ಇದನ್ನು WWW ಅಥವಾ ವೆಬ್ಸೈಟ್ಸ್ಗಳಲ್ಲಿ ನಾವು ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ವಾಟ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಅಂತ ಅಂದರೆ, ದೀಸ್ ಪ್ರೊವೈಡ್ ರೂಲ್ಸ್ ಫಾರ್ ದ ಕ್ಲೈಂಟ್ ವೆಬ್ ಸರ್ವರ್ಸ್ ಆ್ಯಂಡ್ ಸರ್ವರ್ಸ್ ಟು ಕಮ್ಯುನಿಕೇಟ್. ಕ್ಲೈಂಟಿನ ವೆಬ್ ಸರ್ವರಲ್ಲಿ ಅಂದರೆ ನಾವು ಬ್ರೌಸರ್ ಅಂತ ಏನು ಕರಿತೀವಿ ಅಥವಾ ವೆಬ್ ಬ್ರೌಸರ್ಸ್ಗೆ ಎಕ್ಸಾಂಪಲ್ಸ್ ಯಾವುದು ಅಂತ ಅಂದರೆ ಮೊಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಯಾವೆಲ್ಲ ನಾವು ಆ್ಯಪ್ಗಳಲ್ಲಿ ಇನ್ಫಾರ್ಮೇಷನ್ನ ಸರ್ಚ್ ಮಾಡಲಿಕ್ಕೆ ಬಳಸ್ತೀವೋ ಅವುಗಳನ್ನು ನಾವು ವೆಬ್ ಬ್ರೌಸರ್ ಅಂತ ಕರಿತಾ ಇದ್ದೀವಿ. ಸೊ ಬೇಸ್ಡ್ ಆನ್ ದ್ಯಾಟ್ ವೆಬ್ಸೈಟ್ಸ್ಗಳಲ್ಲಿ ಒಂದು ಟೆಕ್ಸ್ಟ್ ಫಾರ್ಮ್ಯಾಟನ್ನು ಪ್ರೊವೈಡ್ ಮಾಡ್ತಾ ಇರೋದನ್ನು ನಾವು HTTP ಅಥವಾ HTTPS ಅಂತ ಕರಿತಾ ಇದ್ದೀವಿ. ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡ್ತಾ ಇರೋವಂಥದ್ದನ್ನು ನಾವು ಪ್ರೋಟೋಕಾಲ್ ಹೈಪರ್ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ ಕರಿತಾ ಇದ್ದೀವಿ. So HTTP sends information over the network as it is. It does not scramble the data to be transmitted, learning it vulnerable to attacks from hackers. HTTPS is sufficient for websites with public information sharing like news portals, blogs, etc. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, HTTP ಅನ್ನೋದು ಒಂದು ನೆಟ್ವರ್ಕ್ ಓವರಲ್ಲಿ ಅಂದರೆ ಇಂಟರ್ನೆಟನ್ನು ಬಳಸಿ ನೆಟ್ವರ್ಕ್ ಆಧಾರದಲ್ಲಿ ಇನ್ಫಾರ್ಮೇಷನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೆಂಡ್ ಮಾಡ್ಬೋದು. ಸೊ ಈ ಸೆಂಡ್ ಮಾಡುವಂಥ ಸಂದರ್ಭದಲ್ಲಿ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಂದರೆ ದೇ ಮೇ ಈಸಿಲಿ ಅಟ್ಯಾಕ್ ದೇರ್ ವೆಬ್ಸೈಟ್ಸ್ಗಳನ್ನು ಅಟ್ಯಾಕ್ ಮಾಡಿದಾಗ ಅವರು ಡೇಟಾವನ್ನು ಸ್ಟೀಲ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಡೇಟಾವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫಾರ್ವರ್ಡ್ ಮಾಡೋವಂಥದ್ದಾಗಿರ್ಬೋದು, ಈ ಒಂದು ಕೆಲಸಗಳನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. HTTP is sufficient for websites with public information sharing like news portals, blogs, etc. ಈ HTTPಯನ್ನು ಬಳಸಿ ವೆಬ್ಸೈಟ್ಸ್ಗಳಲ್ಲಿ ನಮ್ಮದೇ ಆದಂಥ ಇನ್ಫಾರ್ಮೇಷನ್, ಪಬ್ಲಿಕ್ಸ್ಗಳಿಗೆ ನಮ್ಮದೇ ಆದಂಥ ಇನ್ಫಾರ್ಮೇಷನ್ನ ಶೇರ್ ಮಾಡ್ಬೋದು. ಯಾವ ರೀತಿ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ಬೋದು ಅಂದರೆ, ನ್ಯೂಸ್ ಆಗಿರ್ಬೋದು, ಪೋರ್ಟಲ್ಸ್ ಆಗಿರ್ಬೋದು ಅಥವಾ ಬ್ಲಾಗ್ಸ್ಗಳಾಗಿರ್ಬೋದು, ಇವುಗಳನ್ನು ನಾವು ನಮ್ಮದೇ ಆದಂಥ ಓನ್ ವೆಬ್ಸೈಟ್ಸ್ಗಳಲ್ಲಿ ಶೇರ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ದ ಕಂಟಿನ್ಯೂಷನ್ ಪಾರ್ಟ್ ಆಫ್ ದ concept.
Comes to dealing with personal information, banking credentials and passwords, we need to communicate data more securely over the networking using HTTPS. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. HTTPಗೂ ಮತ್ತು HTTPSಗೂ ಏನಪ್ಪ ವ್ಯತ್ಯಾಸ? ಎರಡೂ ಕೂಡ ಒಂದೇ ಕೆಲಸ. ಅಂದರೆ ಫಂಕ್ಷನಾಲಿಟಿ ಬೋತ್ ಆರ್ ಸೇಮ್. ಎರಡೂ ಕೂಡ ಒಂದು ವೆಬ್ಸೈಟ್ಸ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಲಿಕ್ಕೆ ಟೆಕ್ಸ್ಟ್ ಫಾರ್ಮ್ಯಾಟನ್ನು ಪ್ರೊವೈಡ್ ಮಾಡ್ತಾ ಇದೆ, ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಫಾರ್ಮ್ಯಾಟನ್ನು ಪ್ರೊವೈಡ್ ಮಾಡ್ತಾ ಇದೆ. ಆದರೆ HTTPಯಲ್ಲಿ ನಾವು ಸೆಕ್ಯೂರಿಟಿಯನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ HTTPS ಅಲ್ಲಿ ಸೆಕ್ಯೂರಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ HTTPಯಲ್ಲಿ ಪಬ್ಲಿಕ್ಸಲ್ಲಿ ನಾವು ನ್ಯೂಸ್ ಆಗಿರ್ಬೋದು, ಇನ್ಫಾರ್ಮೇಷನ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು, ಈ ರೀತಿ ಇನ್ಫಾರ್ಮೇಷನ್ಗಳನ್ನು ಶೇರ್ ಮಾಡ್ಬೋದು. ಆದರೆ ನಮ್ಮ ಪರ್ಸನಲ್ ಡೇಟಾ ಅಂದರೆ ಸೆನ್ಸಿಟಿವ್ ಡೇಟಾ ಅಂತ ಏನಿರುತ್ತೆ, ಬ್ಯಾಂಕಿಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು, ಪರ್ಸನಲ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಅವುಗಳನ್ನು ನಾವು HTTPS ಅನ್ನೋ ಒಂದು ವೆಬ್ ಪೋರ್ಟಲಲ್ಲಿ ಅಥವಾ HTTPS ಅನ್ನೋ ಪ್ರೋಟೋಕಾಲನ್ನು ಬಳಸಿ ನಾವು ಯೂಸ್ ಮಾಡ್ಕೋಬೋದು. HTTPಗೆ ಸೆಕ್ಯೂರಿಟಿ ಇರೋದಿಲ್ಲ ವೆನ್ ಕಂಪೇರ್ಡ್ ವಿತ್ ದ HTTPS, ವೈಲ್ ದ HTTPS ಗಿವ್ಸ್ ಎ ಹೈ ಸೆಕ್ಯೂರಿಟಿ ವೆನ್ ಕಂಪೇರ್ಡ್ ವಿತ್ ದ HTTP ಅಂತ ಹೇಳಿ ಹೇಳ್ತಾ ಇದ್ದಾರೆ. ದ HTTPS ಬೇಸ್ಡ್ ವೆಬ್ಸೈಟ್ಸ್ ರಿಕ್ವೈರ್ SSL ಡಿಜಿಟಲ್ ಸರ್ಟಿಫಿಕೇಟ್. ಅಂದರೆ HTTPS ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಆ HTTPS ಪ್ರೋಟೋಕಾಲನ್ನು ಬಳಸಿ ಯಾವೆಲ್ಲ ವೆಬ್ಸೈಟ್ಸ್ಗಳು ಪ್ರಿಪೇರ್ ಆಗಿರುತ್ತೋ ಆ ವೆಬ್ಸೈಟ್ಸ್ಗಳಿಗೆ SSL ಡಿಜಿಟಲ್ ಸರ್ಟಿಫಿಕೇಟ್ ಅನ್ನೋ ಒಂದು ಸರ್ಟಿಫಿಕೇಟಿನ ಅವಶ್ಯಕತೆ ಇರುತ್ತೆ. ಇದು ಯಾವ ರೀತಿ ಅಂತಂದರೆ ಒಂದು ಸೆಕ್ಯೂರ್ಡನ್ನು ಫೀಲ್ ಮಾಡಲಿಕ್ಕೆ ಒಂದು ಲೈಸೆನ್ಸನ್ನು ಪ್ರೊವೈಡ್ ಮಾಡೋ ರೀತಿಯಲ್ಲಿ. ಹಾಗಾಗಿ HTTP ಬೇಸ್ಡ್ ವೆಬ್ಸೈಟ್ಸ್ಗಳಿಗೆ SSL ಅನ್ನೋ ಡಿಜಿಟಲ್ ಸರ್ಟಿಫಿಕೇಟ್ಸ್ಗಳ ಅವಶ್ಯಕತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ HTTP ಆ್ಯಂಡ್ HTTPS ವಿಲ್ ಬಿ HTTP ಆರ್ ಲೆಸ್ ಸೆಕ್ಯೂರ್ ಆ್ಯಂಡ್ HTTPS ಆರ್ ಮೋರ್ ಸೆಕ್ಯೂರ್ ಅಂತ ಹೇಳಿ ಹೇಳ್ಬೋದು. Discussing about firewall. Computer firewall is a network security system designed to protect a trusted private network ಫ್ರಮ್ ಅನ್ಅಥರೈಸ್ಡ್ ಆಕ್ಸಿಸ್. ಈ ಫೈರ್ವಾಲ್ ಅನ್ನೋದು ಒಂದು ಕಂಪ್ಯೂಟರ್ನ ನೆಟ್ವರ್ಕ್ ಸೆಕ್ಯೂರಿಟಿ ಆಗಿರುತ್ತೆ. ಕಂಪ್ಯೂಟರ್ ಸಿಸ್ಟಮಿಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಆಗ್ತಿರೋ ಒಂದು ಪಾರ್ಟನ್ನು ಅಥವಾ ಪ್ರೊಟೆಕ್ಟಿವ್ ಲೇಯರನ್ನು ನಾವಿಲ್ಲಿ ಫೈರ್ವಾಲ್ ಅಂತ ಕರಿತಾ ಇದ್ದೀವಿ. ಫೈರ್ವಾಲ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ ಸಾಫ್ಟ್ವೇರ್, ಹಾರ್ಡ್ವೇರ್ ಆರ್ ಬೋತ್. ಈ ಫೈರ್ವಾಲ್ ಅನ್ನೋ ಒಂದು ಥಿಂಗನ್ನು ಅಥವಾ ಒಂದು ಕಾನ್ಸೆಪ್ಟನ್ನು ಸಾಫ್ಟ್ವೇರ್ ಮುಖಾಂತರನೂ ನಾವು ಅಪ್ಲಿಕೇಬಲ್ ಮಾಡ್ಕೋಬೋದು ನಮ್ಮ ಸಿಸ್ಟಮ್ಗಳಿಗೆ, ಅಥವಾ ಹಾರ್ಡ್ವೇರ್ ಮುಖಾಂತರನಾದರೂ ಅಪ್ಲಿಕೇಬಲ್ ಮಾಡ್ಕೋಬೋದು. ನೀವು ಮಾಡಿಕೊಂಡಾಗ ನಿಮ್ಮ ಸಿಸ್ಟಮಿಗೆ ಅನ್ಅಥರೈಸ್ಡ್ ಆಕ್ಸೆಸ್ ಏನಾದರೂ ಆಗ್ತಾ ಇದ್ದರೆ ನಿಮಗೆ ಒಂದು ನೋಟಿಫಿಕೇಷನ್ನ ಕೊಡುವಂಥದ್ದು ಅಥವಾ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗಿ ಅಥವಾ ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಮಾಡ್ತಿರುವಂಥದ್ದನ್ನು ಫೈರ್ವಾಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಎ ಮಾಲ್ವೇರ್ ಲೈಕ್ ವಾರ್ಮ್ ಹ್ಯಾಸ್ ಅ ಕೆಪಾಬಿಲಿಟಿ ಟು ಮೂವ್ ಅಕ್ರಾಸ್ ದ ನೆಟ್ವರ್ಕ್ಸ್ ಆ್ಯಂಡ್ ಇನ್ಫೆಕ್ಟ್ ಅದರ್ ಕಂಪ್ಯೂಟರ್ಸ್. ದ ಫೈರ್ವಾಲ್ ಆಕ್ಟ್ಸ್ ಆಸ್ ದ ಫಸ್ಟ್ ಬ್ಯಾರಿಯರ್ ಎಗೇನ್ಸ್ಟ್ ಮಾಲ್ವೇರ್. ಅಂದರೆ ಫೈರ್ವಾಲ್ ಅನ್ನೋದು ಏನಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಈ ಮಾಲ್ವೇರಲ್ಲಿ ವಾರ್ಮ್ಸ್ ಅನ್ನೋ ಒಂದು ಮಾಲ್ವೇರ್ ಏನಪ್ಪ ಅಂದರೆ ನೆಟ್ವರ್ಕನ್ನು ಬಳಸಿ ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮಿಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಸಿಸ್ಟಮಲ್ಲಿ ಇಂಟರ್ನೆಟ್ ಮುಖಾಂತರ ಸೋ ಮೆನಿ ಥಿಂಗ್ಸ್ ನೀವು ಡೌನ್ಲೋಡ್ ಮಾಡ್ತಾ ಇರ್ತೀರಾ. ಡೌನ್ಲೋಡ್ ಮಾಡೋವಂಥ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಮುಖಾಂತರ ವಾರ್ಮ್ ಬರೋವಂಥ ಚಾನ್ಸಸ್ ಇದೆ ಅಂದರೆ ಮೊದಲು ಅದು ಫೈರ್ವಾಲ್ ಅನ್ನೋದನ್ನು ನಾವು ಆ್ಯಕ್ಟಿವೇಟ್ ಮಾಡಿದರೆ ಸೆಟ್ಟಿಂಗ್ಸಲ್ಲಿ ಆ ಫೈರ್ವಾಲ್ ಏನು ಮಾಡುತ್ತೆ ಅಂದರೆ ಬರೋದನ್ನು ತಡೆಗಟ್ಟುತ್ತೆ, ನಮಗೊಂದು ನೋಟಿಫಿಕೇಷನ್ನ ಪ್ರೊವೈಡ್ ಮಾಡುತ್ತೆ. ಸೊ ಅದ್ರ ಮುಖಾಂತರವಾಗಿ ಮಾಲ್ವೇರ್ಗಳು ನಮ್ಮ ಸಿಸ್ಟಮ್ಗಳಿಗೆ ಬರೋದನ್ನು ಅಟ್ಯಾಕ್ ಮಾಡಿ ತಡೆಗಟ್ಟೋವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಫೈರ್ವಾಲ್ ಆಗಿರುತ್ತೆ. ಎ ಫೈರ್ವಾಲ್ ಆಕ್ಟ್ಸ್ ಅ ನೆಟ್ವರ್ಕ್ ಫಿಲ್ಟರ್ ಆ್ಯಂಡ್ ಬೇಸ್ಡ್ ಆನ್ ದ ಪ್ರೀ ಡಿಫೈನ್ಡ್ ಸೆಕ್ಯೂರಿಟಿ ರೂಲ್ಸ್ ಇಟ್ ಕಂಟಿನ್ಯೂಸ್ಲಿ ಮಾನಿಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ದ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ಟ್ರಾಫಿಕ್. ಈ ಫೈರ್ವಾಲ್ ಏನು ಮಾಡ್ತಾ ಇದೆ ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ನಮ್ಮ ಸಿಸ್ಟಮಿಂದ ಏನೇನು ಹೋಗ್ತಾ ಇದೆ ಬೇರೆ ಕಡೆಗೆ ಅಥವಾ ಬೇರೆ ಕಡೆಯಿಂದ ನಮ್ಮ ಸಿಸ್ಟಮ್ಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಏನೆಲ್ಲ ಟ್ರಾನ್ಸ್ಫರ್ ಆಗ್ತಾ ಇದೆ ಅವೆಲ್ಲವನ್ನು ಚೆಕ್ ಮಾಡಿ ಒಂದು ಟ್ರಾಫಿಕ್ಕಲ್ಲಿ ಅಂದರೆ ಕಂಟಿನ್ಯೂಷನ್ ಫಾರ್ಮ್ ಆಫ್ ಡೇಟಾ ನಾವು ಬಳಸ್ತಾನೆ ಇರ್ತೀವಿ. ಆ ಟ್ರಾಫಿಕ್ಕಲ್ಲಿ ಯಾವುದು ಅಥರೈಸ್ಡ್ ಆಗಿರುತ್ತೆ, ಯಾವುದು ಅನ್ಅಥರೈಸ್ಡ್ ಆಗಿರುತ್ತೆ, ಯಾವುದು ವೈರಸ್ಸನ್ನು ಕ್ಯಾರಿ ಮಾಡ್ತಾ ಇರುತ್ತೆ ಅಥವಾ ಥ್ರೆಡ್ಸ್ಗಳನ್ನು ಕ್ಯಾರಿ ಮಾಡ್ತಾ ಇರುತ್ತೆ, ಅದನ್ನೆಲ್ಲದನ್ನು ಗಮನಿಸಿ ಬೇಕಾಗಿರುವಂಥದ್ದನ್ನು ಮಾತ್ರ, ಪ್ರೊಟೆಕ್ಟಿವ್ ಆಗಿರುವಂಥದ್ದನ್ನು ಮಾತ್ರ ಸಿಸ್ಟಮ್ಗಳಿಗೆ ಅಲೋ ಮಾಡುವಂಥದ್ದು. ನಮ್ಮ ಸಿಸ್ಟಮ್ಗೆ ಏನಾದರೂ ಹಾರ್ಮ್ ಆಗುತ್ತೆ ಅನ್ನೋದಾದರೆ ಅದನ್ನು ನಮಗೆ ಪಾಪಪ್ ಮಾಡೋವಂಥದ್ದಾಗಿರ್ಬೋದು ಅಥವಾ ನಮ್ಮ ಗಮನಕ್ಕೆ ತರುವಂಥದ್ದಾಗಿರ್ಬೋದು ಅಥವಾ ಅದೇ ಒಂದು ಕಿಲ್ ಮಾಡಿ ಸ್ಟಾಪ್ ಮಾಡೋವಂಥದ್ದಾಗಿರ್ಬೋದು. ಈ ಎಲ್ಲ ಒಂದು ಪ್ರೊಟೆಕ್ಟಿವ್ ಶೆಲ್ ಆಗಿ ವರ್ಕ್ ಮಾಡ್ತಿರುವಂಥ ಒಂದು ಥಿಂಗನ್ನು ನಾವು ಫೈರ್ವಾಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದಾಗಿತ್ತು ಫೈರ್ವಾಲ್.
Discussing about the continuation concept of firewall, types of firewall. Mainly we have two types of firewall. One is network firewall and another one is host based firewall ಅಂತೇಳಿ ಎರಡು ರೀತಿ ಫೈರ್ವಾಲ್ಗಳನ್ನು ನೋಡ್ತಾ ಇದ್ವಿ. ಮೊದಲನೇದು ನೆಟ್ವರ್ಕ್ ಫೈರ್ವಾಲ್. ಇಫ್ ದ ಫೈರ್ವಾಲ್ ಇಸ್ ಪ್ಲೇಸ್ಡ್ ಬಿಟ್ವೀನ್ ಟೂ ಆರ್ ಮೋರ್ ನೆಟ್ವರ್ಕ್ ಟ್ರಾಫಿಕ್ ಬಿಟ್ವೀನ್ ಡಿಫ್ರೆಂಟ್ ನೆಟ್ವರ್ಕ್ ನಮಗೆ ಗೊತ್ತೇ ಇದೆ ನೆಟ್ವರ್ಕ್ ಕಾನ್ಸೆಪ್ಟ್ ಅಂತ ಹೇಳಿ. ಸೊ ನೆಟ್ವರ್ಕಲ್ಲಿ ಒಂದೇ ರೀತಿ ನೆಟ್ವರ್ಕ್ ಇದೆ ಅಂದರೆ ಅಥವಾ ಎರಡು ಮೂರು ನೆಟ್ವರ್ಕ್ಗಳ ಮಧ್ಯದಲ್ಲಿ ಫೈರ್ವಾಲ್ ಹಾರ್ಡ್ವೇರ್ ಪಾರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅಥವಾ ಹಾರ್ಡ್ವೇರ್ ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿದೀವಿ ಅಂದ್ರೆ ಅದನ್ನು ನಾವು ನೆಟ್ವರ್ಕ್ ಫೈರ್ವಾಲ್ ಅಂತ ಹೇಳಿ ಕರಿತಾ ಇದೀವಿ. ಅಥವಾ ಇನ್ನೊಂದು ಬಂದು ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಹೇಳಿ. ಇಫ್ ದ ಫೈರ್ವಾಲ್ ಈಸ್ ಪ್ಲೇಸ್ಡ್ ಆನ್ ಎ ಕಂಪ್ಯೂಟರ್ ಅಂಡ್ ಮಾನಿಟರ್ಸ್ ದ ನೆಟ್ವರ್ಕ್ ಟ್ರಾಫಿಕ್ ಟು ಅಂಡ್ ಫ್ರಮ್ ದಟ್ ಕಂಪ್ಯೂಟರ್ ಈಸ್ ಕಾಲ್ಡ್ ಹೋಸ್ಟ್ ಬೇಸ್ಡ್ ಫೈರ್ವಾಲ್. ಅಂದ್ರೆ ಇಲ್ಲಿ ನೆಟ್ವರ್ಕ್ ಫೈರ್ವಾಲ್ ಅಂತ ಅಂದ್ರೆ ಸಿಮಿಲರ್ ನೆಟ್ವರ್ಕಿಗೂ ಮತ್ತು ಡಿಸಿಮಿಲರ್ ನೆಟ್ವರ್ಕಿಗೂ ಕೂಡ ವರ್ಕ್ ಆಗುವಂಥದ್ದು. ಅದು ನಂಬರ್ ಆಫ್ ಸಿಸ್ಟಮ್ಗಳ ಮಧ್ಯದಲ್ಲಿ ಎನಾಕ್ಟ್ ಆಗ್ತಾ ಇರುತ್ತೆ. ಬಟ್ ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಅಂದರೆ ಒಂದು ಇಂಡಿವಿಜುವಲ್ ಸಿಸ್ಟಮಿಗೆ ಮಾತ್ರ ಸೀಮಿತವಾಗಿ ಇದ್ದರೆ ಅದನ್ನು ನಾವು ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಕರಿತಾ ಇದ್ವಿ. ಒಂದು ಪರ್ಸನಲೈಸ್ ಸಿಸ್ಟಮಿಗೆ ನಾವು ಇನ್ಸ್ಟಾಲ್ ಮಾಡಿರುವಂಥ ಫೈರ್ವಾಲ್ಗಳನ್ನು ಹೋಸ್ಟ್ ಬೇಸ್ಡ್ ಫೈರ್ವಾಲ್ ಅಂತ ಹೇಳಿ ಕರಿತಾ ಇದ್ವಿ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಫೈರ್ವಾಲ್ ಅಂದರೆ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಆಗಿ ವರ್ಕ್ ಆಗ್ತಾ ಇರುವಂಥದ್ದನ್ನು ನಾವು ಫೈರ್ವಾಲ್ ಅಂತ ಹೇಳಿ ಕರಿತಾ ಇದ್ದೀವಿ. ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಥ್ರೆಟ್ಸ್ ಡ್ಯೂ ಟು ಕುಕೀಸ್. ಏನಿದು ಕುಕೀಸ್ ಅನ್ನೋ ವರ್ಡ್ ನಾವು ಆಲ್ರೆಡಿ ಕೇಳಿರ್ತೀವಿ ಅಲ್ವಾ. ಸೊ ನಮ್ಮ ಮೈಂಡಿಗೆ ತಕ್ಷಣಕ್ಕೆ ಏನು ಬರುತ್ತೆ, ಕುಕೀಸ್ ಅಂದ ತಕ್ಷಣ ಬಿಸ್ಕೆಟ್ಸ್ ಏನೋ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಕುಕೀಸ್ ಅಂದರೆ ಏನು, ಒಂದು ಫೈಲ್ ಡೇಟಾ ಆಗಿರ್ಬೋದು ಅಥವಾ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು, ಅದು ನಮ್ಮ ಸಿಸ್ಟಮಿನ ಆ್ಯಕ್ಟಿವಿಟಿಯನ್ನು ಸ್ಟೋರ್ ಮಾಡ್ತಾ ಇರುತ್ತೆ. ಅಂದರೆ ನಮ್ಮ ಸಿಸ್ಟಮಲ್ಲಿ ನಾವು ಏನೆಲ್ಲ ಥಿಂಗ್ಸ್ಗಳನ್ನು ಎನಾಕ್ಟ್ ಮಾಡ್ತಾ ಇರ್ತೀವಿ, ಯಾವುದನ್ನೆಲ್ಲ ಬಳಸ್ತಾ ಇರ್ತೀವಿ, ಆ್ಯಕ್ಟಿವಿಟೀಸ್ ಅಥವಾ ಫಂಕ್ಷನಾಲಿಟೀಸ್ ನಾವೇನೆಲ್ಲ ಫಂಕ್ಷನ್ನ ಮಾಡ್ತಾ ಇರ್ತೀವಿ ಸಿಸ್ಟಮಲ್ಲಿ, ಅಥವಾ ಹಿಸ್ಟ್ರಿಯನ್ನು ನಾವು ಕಲೆಕ್ಟ್ ಮಾಡುವಂಥದ್ದನ್ನು ಕುಕೀಸ್ ಅಂತ ಕರಿಬೋದು. ಈ ಒಂದು ಕುಕೀಸ್ ಏನು ಮಾಡ್ತಾ ಇರುತ್ತೆ ಅಂದರೆ ನಮ್ಮ ಸಿಸ್ಟಮ್ಗೆ ಯಾವುದೇ ರೀತಿ ಹಾರ್ಮನ್ನು ಮಾಡಲ್ಲ. ಪ್ರತಿಯೊಂದು ವೆಬ್ಸೈಟ್ಸ್ಗಳನ್ನ ನಾವು ವಿಸಿಟ್ ಮಾಡಿದಾಗ ಅದರದ್ದೇ ಒಂದು ಸ್ಮಾಲ್ ಡಾಕ್ಯುಮೆಂಟನ್ನು ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತಾ ಹೋಗುತ್ತೆ. ಡೇಟಾಬೇಸನ್ನು ಕಲೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುವಂಥ ಒಂದು ಬ್ಯಾಕ್ಗ್ರೌಂಡಲ್ಲಿ ಡೇಟಾಬೇಸನ್ನು ನಮ್ಮ ಸಿಸ್ಟಮನ್ನು ಆ್ಯಕ್ಟಿವಿಟಿಯನ್ನು ಡೇಟಾಬೇಸನ್ನು ಅದು ಸ್ಟೋರ್ ಮಾಡ್ತಾ ಇರುತ್ತೆ. ಇಲ್ಲಿ ಥ್ರೆಟ್ಸ್ ಡ್ಯೂ ಟು ಕುಕೀಸ್ ಅಂತ ಅಂದರೆ ಕುಕೀಸ್ಗಳು ಕೆಲವೊಂದು ಸತಿ ಏನು ಮಾಡುತ್ತೆ ಅಂದರೆ ಯಾವುದೇ ರೀತಿ ಹಾರ್ಮನ್ನು ಮಾಡಲ್ಲ, ಮಾಲ್ವೇರ್ ರೀತಿಯಲ್ಲಿ ಯಾವುದೇ ರೀತಿ ಹಾರ್ಮನ್ನು ನಮ್ಮ ಅಫೆಕ್ಟನ್ನು ಸಿಸ್ಟಮಿಗೆ ಮಾಡಲ್ಲ. ಬಟ್ ಸಮ್ ಮಾಲ್ವೇರ್ ಮೈಟ್ ಡಿಸ್ಕ್ಯೂಸ್ ಆ್ಯಸ್ ಕುಕೀಸ್. ಅಂದರೆ ಕೆಲವೊಂದು ಕುಕೀಸ್ಗಳು ಏನು ಮಾಡುತ್ತೆ, ಮಾಲ್ವೇರ್ಗಳಾಗಿ ಎನಾಕ್ಟ್ ಮಾಡೋ ರೀತಿಯಲ್ಲಿ ಫಸ್ಟ್ ಡೌನ್ಲೋಡ್ ಆಗೋಕ್ಕೂ ಮುಂಚೆ ಮಾಲ್ವೇರ್ ಅಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಬಟ್ ಡೌನ್ಲೋಡ್ ಆದಮೇಲೆ ಮಾಲ್ವೇರ್ ಅನ್ನೋ ವರ್ಕಿಂಗ್ ಕಂಡೀಷನ್ನ ಅದು ಕೆಲವೊಂದು ಸತಿ ತೋರಿಸೋವಂಥದ್ದು ಆಗಿರುತ್ತೆ. ಸೊ ಅಂಥ ಕುಕೀಸ್ಗಳನ್ನು ನಾವಿಲ್ಲಿ ಸೂಪರ್ ಕುಕೀಸ್ ಅಂತ ಹೇಳಿ ಕರಿತಾ ಇದ್ದೀವಿ. ದೇರ್ ಇಸ್ ಅನದರ್ ಟೈಪ್ ಆಫ್ ಕುಕೀಸ್ ನೌನ್ ಆಸ್ ಝೋಂಬಿ ಕುಕಿ ದಟ್ ಗೆಟ್ಸ್ ರಿಕ್ರಿಯೇಟೆಡ್ ಆಫ್ಟರ್ ಬೀಯಿಂಗ್ ಡಿಲೀಟೆಡ್. ಕೆಲವೊಂದು ಸತಿ ಕೆಲವೊಂದು ಕುಕೀಸ್ಗಳು ಡಿಲೀಟ್ ಮಾಡಿದ್ರೂ ಕೂಡ ಡಿಲೀಟ್ ಆಗಲ್ಲ, ಮತ್ತೆ ರೀಕ್ರಿಯೇಟ್ ಆಗುವಂಥ ಕುಕೀಸ್ಗಳನ್ನು ನಾವಿಲ್ಲಿ ಝೋಂಬಿ ಕುಕೀಸ್ ಅಂತ ಕರಿತಾ ಇದ್ದೀವಿ. ಸೊ ಇದಾಗಿತ್ತು ಥ್ರೆಟ್ಸ್ ಡ್ಯೂ ಟು ಕುಕೀಸ್. About the concept called hackers and crackers. Hackers and crackers are people having a true knowledge of the computer system software, ಕಂಪ್ಯೂಟರ್ ನೆಟ್ವರ್ಕ್ಸ್ ಆ್ಯಂಡ್ ಪ್ರೋಗ್ರಾಮಿಂಗ್. ಹ್ಯಾಕರ್ ಅಂದರೆ ಏನು ಅಥವಾ ಕ್ರ್ಯಾಕರ್ ಅಂದರೆ ಏನು? ಸೊ ಎರಡೂ ಕೂಡ ಹ್ಯಾಕರ್ ಮತ್ತು ಕ್ರ್ಯಾಕರ್ ಅನ್ನೋದು ಒಂದು ಪರ್ಸನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಒಬ್ಬ ಪೀಪಲ್ ಅಥವಾ ಯೂಸರ್, ಒಬ್ಬ ಪರ್ಸನ್ ಏನು ಮಾಡ್ತಾ ಇದ್ದಾನೆ, ಆ ಪರ್ಸನಿಗೆ ಒಂದು ಡೀಪ್ ನಾಲೆಜ್ ಇರುತ್ತೆ. ಯಾವುದ್ರದ್ದು ಡೀಪ್ ನಾಲೆಜ್ ಅಂದರೆ ಕಂಪ್ಯೂಟರ್ನ ಸಿಸ್ಟಮ್ ಆಗಿರ್ಬೋದು, ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ನೆಟ್ವರ್ಕಿನ ನಾಲೆಜ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ನಾಲೆಜ್ ಆಗಿರ್ಬೋದು. ಈ ಎಲ್ಲ ನಾಲೆಜ್ಗಳನ್ನು ಬಳಸ್ಕೊಂಡು ಸಿಸ್ಟಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗಿಸೋಕ್ಕೆ ಇರುವಂಥವ್ರನ್ನ ನಾವು ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಕರಿತಾ ಇದ್ವಿ. ಅದೇ ರೀತಿ ಒಂದು ಬ್ಯಾಡ್ ಇಂಟೆನ್ಷನಲ್ಲಿ ಪ್ರಿಪೇರ್ ಮಾಡ್ತಾ ಇದ್ರೆ ಈ ಎಲ್ಲ ಒಂದು ನಾಲೆಜನ್ನು ಬಳಸ್ಕೊಂಡು ಬ್ಯಾಡ್ ಇಂಟೆನ್ಷನಲ್ಲಿ ಸಿಸ್ಟಮ್ನಲ್ಲಿರುವಂಥ ಡೇಟಾಗಳನ್ನು ಡಿಲೀಟ್ ಮಾಡೋಕ್ಕೋ ಅಥವಾ ಕದಿಯೋಕ್ಕೋ ಅಥವಾ ಯೂಸರ್ನ ಹಾರ್ಮ್ ಮಾಡಲಿಕ್ಕೋ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಬಳಸ್ತಾ ಇದ್ದರೆ ಅವ್ರನ್ನ ನಾವು ಕ್ರ್ಯಾಕರ್ ಅಂತ ಕರಿತಾ ಇದ್ದೀವಿ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್. ಸೊ ಇದು ಫಸ್ಟ್ ಪಾಯಿಂಟ್ ಆಯಿತು. ಫಸ್ಟ್ ಪಾಯಿಂಟ್ ಏನಂತ ಅಂದರೆ ಒಬ್ಬ ಪರ್ಸನ್ ಏನು ಮಾಡ್ತಾ ಇದ್ದಾನೆ, ಈ ಎಲ್ಲ ಡೀಟೇಲ್ಸ್ಗಳಿದ್ದರೆ ಅವ್ರನ್ನ ನಾವು ಹ್ಯಾಕರ್ ಅಥವಾ ಕ್ರ್ಯಾಕರ್ ಅಂತೇಳಿ ಕರಿತಾ ಇದ್ದೀವಿ. ಎ ಹ್ಯಾಕರ್ ಈಸ್ ಅ ಪರ್ಸನ್ ದಟ್ ಈಸ್ ಸ್ಕಿಲ್ಡ್ ಎನಫ್ ಟು ಹ್ಯಾಕ್ ಆರ್ ಟೇಕ್ ಕಂಟ್ರೋಲ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಒಂದು ಸಿಸ್ಟಮಿನ ಅಥವಾ ಒಂದು ಕಂಪ್ಯೂಟರ್ನ ಪೂರ್ತಿ ಕಂಟ್ರೋಲ್ ಓವರ್ನ ಕಂಪ್ಯೂಟರ್ ನಾಲೆಜ್ ಬೈ ಡೆಪ್ತ್ ಆಫ್ ದ ನಾಲೆಜ್ ಕಂಪ್ಯೂಟರ್ ಬಗ್ಗೆ ಪೂರ್ತಿ ತಿಳ್ಕೊಂಡು ಆ ಒಂದು ಸಿಸ್ಟಮ್ನ ಪೂರ್ತಿ ಕಂಟ್ರೋಲ್ ಓವರ್ ತೊಗೊಂಡ್ರೆ ಅವ್ರನ್ನ ನಾವು ಹ್ಯಾಕರ್ ಅಂತ ಕರಿತಾ ಇದ್ದೀವಿ. ಡಿಪೆಂಡಿಂಗ್ ಅಪಾನ್ ದ ಇಂಟರ್ನೆಟ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹ್ಯಾಕರ್ಸ್. ಹ್ಯಾಕರ್ಸ್ಗಳಲ್ಲಿ ಮೇಯ್ನಾಗಿ 3 ಟೈಪ್ಸ್ ಆಫ್ ಹ್ಯಾಕರ್ಸ್ ಇದ್ದಾರೆ. ಒಂದು ವೈಟ್ ಹ್ಯಾಟ್ ಹ್ಯಾಕರ್, ಎರಡನೇದು ಬ್ಲ್ಯಾಕ್ ಹ್ಯಾಟ್ ಮತ್ತು ಮೂರನೇದು ಗ್ರೇ ಹ್ಯಾಟ್ ಅಂಥೇಳಿ. ಲೆಟ್ ಅಸ್ ಸಿ ಒನ್ ಬೈ ಒನ್. ಮೊದಲನೇದು ಬಂದು ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತೇಳಿ.
if a hacker uses its knowledge to find and help in fixing the security flaws in the system, it's termed as white hat hackers. ಸೊ ನಾನು ಆಗಲೇ ಹೇಳಿದಾಗೆ ಈ ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, ಪ್ರೋಗ್ರಾಮಿಂಗ್ ಬಗ್ಗೆ ಆಗಿರ್ಬೋದು, ಈ ಎಲ್ಲ ಡೆಪ್ತ್ ನಾಲೆಜನ್ನು ಬಳಸ್ಕೊಂಡು ಒಬ್ಬ ಪರ್ಸನ್ನು ಒಂದು ಸಿಸ್ಟಮಿನ ಲೂಪ್ ಹೋಲ್ಸ್ ಅಂತ ನಾವೇನು ಕರಿತೀವಿ, ಅಂದರೆ ಎಲ್ಲೆಲ್ಲಿ ಸೆಕ್ಯೂರಿಟಿ ಲೂಪ್ ಹೋಲ್ಸ್ಗಳಿದ್ದಾವೆ, ಆ ಲೂಪ್ ಹೋಲ್ಸ್ಗಳನ್ನು ಬಳಸ್ಕೊಂಡು ಯಾವುದಾದ್ರು ಮಾಲ್ವೇರ್ಗಳು ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆಯಾ ಅಂಥೇಳಿ ಚೆಕ್ ಮಾಡಿ ಅವನ್ನೆಲ್ಲ ಬ್ಲಾಕ್ ಮಾಡಿ ಒಂದು ಸಿಸ್ಟಮಿಗೆ ಒಳ್ಳೆ ರೀತಿಯಾದಂಥ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡಲಿಕ್ಕೆ ಸಿಸ್ಟಮನ್ನು ಕಂಟ್ರೋಲ್ ಓವರ್ ತೊಗೊಂಡ್ರೆ ಅವ್ರನ್ನ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತೇಳಿ ಕರಿತಾ ಇದೀವಿ. ಅಂದರೆ ಇಲ್ಲಿ ಉದ್ದೇಶ ಚೆನ್ನಾಗಿರುವಂಥದ್ದು, ಒಬ್ಬ ಪರ್ಸನ್ನು ಒಂದು ಸಿಸ್ಟಮ್ ಕಂಟ್ರೋಲ್ ಓವರ್ ತೊಗೊಳ್ಳಿಕ್ಕೆ ಒಳ್ಳೆ ಉದ್ದೇಶದಿಂದ ತೊಗೊಂಡ್ರೆ ಅದನ್ನು ವೈಟ್ ಹ್ಯಾಟ್ ಹ್ಯಾಕರ್ಸ್. ಬೇರೆ ಯಾವುದೇ ರೀತಿ ಹಾರ್ಮ್ ಮಾಡೋದಾಗಲಿ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸೋದಾಗಲಿ, ಅಥವಾ ಬೇರೆಯವ್ರ ಸಿಸ್ಟಮಲ್ಲಿರುವಂಥ ಡೇಟಾವನ್ನು ಕದಿಯೋದಾಗಲಿ, ಆ ರೀತಿ ಇಂಟೆನ್ಷನ್ ಇಲ್ಲದೆ ಒಂದು ಸಿಸ್ಟಮಲ್ಲಿರುವಂಥ ಡೇಟಾಗಳನ್ನು ಪಾಸಿಟಿವ್ ಆಗಿ ಸೆಕ್ಯೂರಿಟಿಗಳನ್ನು ಫಿಕ್ಸ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಹ್ಯಾಕರ್ಸ್ಗಳನ್ನು ಅಥವಾ ಅವರನ್ನು ನಾವು ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳಿ ಕರೆದ್ವಿ. ಸೊ ಇದಿಷ್ಟಾಗಿತ್ತು ವೈಟ್ ಹ್ಯಾಟ್ ಹ್ಯಾಕರ್ಸ್ ಆ್ಯಂಡ್ ಟೈಪ್ಸ್ ಆಫ್ ಹ್ಯಾಕರ್ಸ್ ಬಗ್ಗೆ ನಾವೇನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವೈಟ್ ಹ್ಯಾಟ್ ಹ್ಯಾಕರ್ಸಲ್ಲಿ ನೋಡಿದ್ವಿ ಪಾಸಿಟಿವ್ ಇಂಟೆನ್ಷನ್ ಅಂತೇಳಿ. ಅದೇ ರೀತಿ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂದರೆ ಇಫ್ ದ ಹ್ಯಾಕರ್ಸ್ ಯೂಸ್ ದೇರ್ ನಾಲೆಜ್ unethically to break the law and disrupt security by exploiting the flaws and loopholes in a system, then they are called black hat hackers. ಅದೇ ರೀತಿ ಆಪೋಸಿಟ್ ವೈಟ್ ಹ್ಯಾಟ್ ಹ್ಯಾಕರ್ಸ್ ಏನಕ್ಕೆ ಅಂದರೆ ಪಾಸಿಟಿವ್ ಇಂಟೆನ್ಷನಿಂದ ಮಾಡ್ತಾಯಿದ್ರು, ಬಟ್ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಏನಕ್ಕೆ ಬಳಸ್ತಾ ಇದ್ದಾರೆ ಅಂದರೆ ನೆಗೆಟಿವ್ ಇಂಟೆನ್ಷನ್, ಅಂದರೆ ಏನೋ ಒಂದು ಸಿಸ್ಟಮಲ್ಲಿರುವಂಥ ಡೇಟಾವನ್ನು ಕದಿಯೋದಕ್ಕೋ ಅಥವಾ ಅವ್ರಿಗೆ ಹಾರ್ಮ್ ಮಾಡಲಿಕ್ಕೆ ಡೇಟಾನೆಲ್ಲ ಡಿಲೀಟ್ ಮಾಡಲಿಕ್ಕೋ ಅಥವಾ ಆ ಒಂದು ಡೇಟಾವನ್ನು ಕದ್ದು ಏನೋ ಒಂದು ಕರೆನ್ಸಿಯನ್ನು ಡಿಮ್ಯಾಂಡ್ ಮಾಡಲಿಕ್ಕೋ ಈ ರೀತಿ ನೆಗೆಟಿವ್ ಇಂಟೆನ್ಷನನ್ನು ಅನ್ಎಥಿಕಲ್ ಆಗಿ ಏನಾದರೂ ಬಿಹೇವ್ ಮಾಡಲಿಕ್ಕೆ ಆ ಸಿಸ್ಟಮನ್ನು ಕಂಟ್ರೋಲ್ ಓವರ್ ತೊಗೊಂಡ್ರೆ ಆ ಒಬ್ಬ ಪರ್ಸನ್ಗಳನ್ನು ನಾವು ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಅಂತೇಳಿ ಕರೆದ್ವಿ. ಇನ್ನು ಮೂರನೇದು ಬಂದು ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂತೇಳಿ. ಈ ಗ್ರೇ ಹ್ಯಾಟ್ ಹ್ಯಾಕರ್ಸ್ ಒಂಥರ ವಿಚಿತ್ರವಾಗಿ ಏನಪ್ಪ ಅಂದರೆ ಈ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸು ಅಲ್ಲ, ಈ ಕಡೆ ವೈಟ್ ಹ್ಯಾಟ್ ಹ್ಯಾಕರ್ಸು ಅಲ್ಲ. ಅಂದರೆ ಒಬ್ಬ ಪರ್ಸನ್ಗೆ ಎಲ್ಲ ರೀತಿ ನಾಲೆಜು ಇದೆ, ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ, ಸಿಸ್ಟಮ್ ಸಾಫ್ಟ್ವೇರ್ ಬಗ್ಗೆ, ನೆಟ್ವರ್ಕಿಂಗ್ ಬಗ್ಗೆ ಡೆಪ್ತ್ ನಾಲೆಜ್ ಇದೆ. ಅವನೇನು ಮಾಡ್ತಾ ಇದ್ದಾನೆ, ಹಾರ್ಮ್ ಮಾಡ್ತಾ ಇಲ್ಲ, ಯಾವುದೇ ರೀತಿ ಪಾಸಿಟಿವ್ ಇಂಟೆನ್ಷನು ಇಲ್ಲ, ನೆಗೆಟಿವ್ ಇಂಟೆನ್ಷನು ಇಲ್ಲ. ಏನೋ ಒಂದು ನಾಲೆಜನ್ನು ಕಲ್ತಿದ್ದೀನಿ, ಒಂದು ಜಸ್ಟ್ ಟ್ರಯಲ್ ಮಾಡೋಣ, ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಒಂದು ಚಾಲೆಂಜಿಗೋಸ್ಕರ ಏನಾದರೂ ಒಂದು ಸಿಸ್ಟಮನ್ನು ಕಂಟ್ರೋಲ್ ಓವರ್ ತೊಗೊಳ್ಳೋದು ಅಥವಾ ಒಂದು ಟ್ರೈನಿಂಗ್ ಪೀರಿಯಡ್ಗೋಸ್ಕರ ತೊಗೊಳ್ಳೋವಂಥದ್ದು ಅಥವಾ ಟ್ರೈ ಮಾಡೋಣ ಅನ್ನೋಕ್ಕೋಸ್ಕರ ಮಾಡೋವಂಥದ್ದು, ಅವುಗಳನ್ನು ನಾವು ಇಲ್ಲಿ ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಸೊ ದಟ್ ದೇ ಆರ್ ಟೆಲಿಂಗ್ ದ್ಯಾಟ್ ಗ್ರೇ ಹ್ಯಾಟ್ ಟೇಕ್ ಸಿಸ್ಟಮ್ ಸೆಕ್ಯೂರಿಟಿ ಆ್ಯಸ್ ಎ ಚಾಲೆಂಜ್ ಆ್ಯಂಡ್ ಜಸ್ಟ್ ಹ್ಯಾಕ್ ಸಿಸ್ಟಮ್ಸ್ ಫಾರ್ ದ ಫನ್ ಆಫ್ ಇಟ್. ಒಂದು ತಮಾಷೆಗೋಸ್ಕರ, ಫನ್ ಆಫ್ ಇಟ್ಗೋಸ್ಕರ ಏನಾದ್ರು ಪ್ರಿಪೇರ್ ಮಾಡಿದರೆ ಅಥವಾ ಒಂದು ಕಂಟ್ರೋಲ್ ಓವರ್ನ ತೊಗೊಳ್ತಾ ಇದ್ದರೆ ಅವ್ರನ್ನ ನಾವಿಲ್ಲಿ ಗ್ರೇ ಹ್ಯಾಟ್ ಹ್ಯಾಕರ್ಸ್ ಅಂತೇಳಿ ಕರಿತಾ ಇದ್ದೀವಿ. ಇದಾಗಿತ್ತು types of hackers and crackers. Next we are discussing about network security threats. ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಟ್ಸಲ್ಲಿ ಮೇಯ್ನಾಗಿ ನಾವು 4 ರೀತಿಯಾದಂತಹ ಥ್ರೆಟ್ಸ್ಗಳನ್ನು ನೋಡ್ತಾ ಇದ್ವಿ. ಮೊದಲನೇದು ಬಂದು ಡೇನಿಯಲ್ ಆಫ್ ಸರ್ವಿಸ್ ಆ್ಯಂಡ್ ಎರಡನೇದು ಬಂದು ಇಂಟ್ರೂಷನ್ ಪ್ರಾಬ್ಲಮ್ಸ್, ಥರ್ಡ್ ಒನ್ ಬಂದು ಸ್ನೋಪಿಂಗ್ ಆ್ಯಂಡ್ ಫೋರ್ತ್ ಒನ್ ಬಂದು ಈವ್ಸ್ ಡ್ರಾಪಿಂಗ್ ಅಂತೇಳಿ. ಏನಿದು ಮೊದಲನೇದು ಡೇನಿಯಲ್ ಆಫ್ ಸರ್ವಿಸ್, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಡೇನಿಯಲ್ ಆಫ್ ಸರ್ವಿಸ್ ಇಸ್ ಅ ಸಿನಾರಿಯೋ ವೇರ್ ಅನ್ ಅಟ್ಯಾಕರ್ ಲಿಮಿಟ್ಸ್ ಆರ್ ಸ್ಟಾಪ್ಸ್ ಅನ್ ಅನ್ಅಥರೈಸ್ಡ್ ಯೂಸರ್ to access a server device any such resource, overloading that resource with illegitimate request. ಅಂದರೆ ಕೆಲವೊಂದು ಸರಿ ಏನಾಗುತ್ತೆ, ಒಬ್ಬ ಅಟ್ಯಾಕರ್ ಅಥವಾ ಒಬ್ಬ ಮಾಲ್ವೇರ್ ಏನು ಮಾಡ್ತಾನೆ, ಒಂದು ಸಿಸ್ಟಮಿಗೆ ಮಾಲ್ವೇರ್ನ ಅಟ್ಯಾಕ್ ಮಾಡಿಸ್ಲಿಕ್ಕೆ ಕಂಟಿನ್ಯೂಯೇಷನ್ ಆಗಿ ಆ ಒಂದು ಸಿಸ್ಟಮಿಗೆ ಯಾವುದೇ ರೀತಿಯಾದಂತಹ ಅಥೆಂಟಿಕೇಟೆಡ್ ಆಗಿರುವಂಥ ಮೆಸೇಜ್ಗಳು ಟ್ರಾನ್ಸ್ಮಿಟ್ ಆಗಬಾರ್ದು. ಸೊ ಆ ಟ್ರಾನ್ಸ್ಮಿಟ್ ಆಗಬಾರ್ದು ಅಂತ ಅಂದರೆ ಆ ಒಂದು ನೆಟ್ವರ್ಕಿಂಗ್ ಲೈನ್ನ ಕಂಟಿನ್ಯೂಸ್ ಆಗಿ ಬ್ಯುಸಿ ಇಡುವಂಥದ್ದು. ಯಾವ ರೀತಿ ಕಂಟಿನ್ಯೂಸ್ ಆಗಿ ಬ್ಯುಸಿ ಇಡ್ತಾ ಇದ್ದಾನೆ, ಅನ್ಅಥರೈಸ್ಡ್ ಯೂಸ್ಲೆಸ್ ಆಗಿರುವಂತಹ ಡೇಟಾವನ್ನು ಕಂಟಿನ್ಯೂಷನ್ ಆಗಿ ಸೆಂಡ್ ಮಾಡೋದ್ರ ಮುಖಾಂತರ ಆ ಒಂದು ನೆಟ್ವರ್ಕಿಂಗ್ ಥ್ರೆಡ್ಡನ್ನು ಅಥವಾ ಆ ಒಂದು ನೆಟ್ವರ್ಕಿಂಗ್ ಲೈನನ್ನು ಟ್ರಾಫಿಕ್ ಕ್ರಿಯೇಟ್ ಮಾಡೋವಂಥದ್ದು, ಕಂಟಿನ್ಯೂಸ್ ಮೆಸೇಜನ್ನು ಕ್ರಿಯೇಟ್ ಮಾಡಿ ಬ್ಯುಸಿಯನ್ನು ಮಾಡೋವಂಥದ್ದು, ಡಿಸ್ಟರ್ಬೆನ್ಸನ್ನು ಮಾಡೋದು, ಸೈಬರ್ ಅಟ್ಯಾಕ್ಸನ್ನು ಮಾಡಿಸೋವಂಥದ್ದು. ಸೊ ಈ ರೀತಿಯಾಗಿ ಒಂದು ನೆಟ್ವರ್ಕ್ನ ಯೂಸ್ ಮಾಡಿಕೊಂಡು ಮಾಲ್ವೇರ್ಗಳು ಏನು ಮಾಡ್ತಾ ಇದೆ, ಅಟ್ಯಾಕ್ ಆಗುವಂಥದ್ದು ಅಥವಾ ಥ್ರೆಟ್ಸನ್ನು ಕ್ರಿಯೇಟ್ ಮಾಡೋವಂಥದ್ದು ಅಥವಾ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡೋವಂಥದ್ದನ್ನು ನಾವು ಡೇನಿಯಲ್ ಆಫ್ ಸರ್ವಿಸ್ ಅಂತ ಕರಿತಾ ಇದ್ದಾರೆ. ಈ ರೀತಿ ಡೇನಿಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಆದಾಗ ಅಥರೈಸ್ಡ್ ಪೀಪಲ್ಸ್ಗಳು ಒಬ್ಬ ಯೂಸರ್ನ ಏನು ಟಾರ್ಗೆಟ್ ಮಾಡಿ ಸೆಂಡ್ ಮಾಡ್ತಾ ಇರ್ತಾರೋ ಆ ಯೂಸರ್ನ ಮೀಟ್ ಮಾಡಲಿಕ್ಕಾಗಲಿ ಅಥವಾ ಅವನಿಗೆ ಅಥೆಂಟಿಕೇಟೆಡ್ ಆಗಿರುವಂಥ ಡೇಟಾವನ್ನು ಸೆಂಡ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಆ ಒಂದು ಲೈನ್ ಏನಾಗಿರುತ್ತೆ, ಬ್ಯುಸಿ ಕ್ರಿಯೇಟ್ ಮಾಡಿರ್ತಾನೆ. ಆ ಒಂದು ಬ್ಯುಸಿ ಕ್ರಿಯೇಟ್ ಆದಾಗ ಎಲ್ಲೂ ಜಾಗ ಇರಲ್ಲ ಡೇಟಾ ಟ್ರಾನ್ಸ್ಮಿಟ್ ಆಗಲಿಕ್ಕೆ ನೆಟ್ವರ್ಕ್ ಮುಖಾಂತರ. ಸೊ ಈ ರೀತಿಯಾಗಿ ಒಂದು ಥ್ರೆಟ್ಸನ್ನು ಅಥವಾ ಹಾರ್ಮನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ಡೇನಿಯಲ್ ಆಫ್ ಸರ್ವಿಸ್ ಅಂತ ಕರಿತಾ ಇದ್ದೀವಿ. ಸೊ ಇನ್ನೊಂದು ಕೂಡ ಇದೆ ಡಿಸ್ಟ್ರಿಬ್ಯೂಟೆಡ್ ಡೇನಿಯಲ್ ಆಫ್ ಸರ್ವಿಸ್ ಅಂತೇಳಿ. ಡಿಸ್ಟ್ರಿಬ್ಯೂಟೆಡ್ ಆಫ್ ಸರ್ವಿಸ್ ಅಂತ ಇದೆ ಅಲ್ಲಿ.
ಸ್ಲೈಡಲ್ಲಿ. ಬಟ್ ಅದಾಗಬೇಕಿತ್ತು ಡಿಸ್ಟ್ರಿಬ್ಯೂಟೆಡ್ ಡೇನಿಯಲ್ ಆಫ್ ಸರ್ವಿಸ್ ಅಂತೇಳಿ. ಇಟ್ ಈಸ್ ಅ ಸೈಬರ್ ಅಟ್ಯಾಕ್ ವೇರ್ ಮಲ್ಟಿಪಲ್ ಡಿವೈಸಸ್ ಕಂಟ್ರೋಲ್ಡ್ ಬೈ ಹ್ಯಾಕರ್ ಆರ್ ಯೂಸ್ ಟು ಫ್ಲಡ್ ಎ ಟಾರ್ಗೆಟ್. ಒಂದು ಸಿಸ್ಟಮನ್ನು ಟಾರ್ಗೆಟ್ ಮಾಡಿ ಅಲ್ಲಿ ಸೈಬರ್ ಅಟ್ಯಾಕನ್ನು ಮಾಡಿದರೆ ಅಥವಾ ಸಿಸ್ಟಮನ್ನು ಹ್ಯಾಕ್ ಮಾಡಿದರೆ, ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ಒಂದು ಸಿಸ್ಟಮನ್ನು ಹ್ಯಾಕ್ ಮಾಡಿದರೆ ಅದನ್ನು ನಾವಿಲ್ಲಿ ಡೇನಿಯಲ್ ಆಫ್ ಸರ್ವಿಸ್ ಅಂತೇಳಿ ಕರಿತಾ ಇದ್ದೀವಿ. ಸೊ ಈ ರೀತಿ ಎಲ್ಲ ನೆಟ್ವರ್ಕನ್ನು ಬಳಸ್ಕೊಂಡು, ಸೆಕ್ಯೂರಿಟಿ ಲೂಪೋಲ್ಸ್ಗಳನ್ನು ಬಳಸ್ಕೊಂಡು ಇಲ್ಲಿ ಡೇನಿಯಲ್ ಆಫ್ ಸರ್ವಿಸಲ್ಲಿ ಥ್ರೆಡ್ಸ್ಗಳನ್ನು ಏನು ಮಾಡ್ತಾ ಇದ್ದಾರೆ, ಸಿಸ್ಟಮ್ಗಳಿಗೆ ಫ್ಲೋ ಅಪ್ ಮಾಡ್ತಾ ಇದ್ದಾರೆ. ಡಿಸ್ಕಸಿಂಗ್ ಅಬೌಟ್ ಸೆಕೆಂಡ್ ಒನ್ ಆಫ್ ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಡ್ಸ್, ಇಂಟ್ರೂಷನ್ ಪ್ರಾಬ್ಲಮ್ಸ್. ಏನಿದು ಇಂಟ್ರೂಷನ್ ಪ್ರಾಬ್ಲಮ್ಸ್ ಅಂದರೆ, ನೆಟ್ವರ್ಕ್ ಇಂಟ್ರೂಷನ್ ರೆಫರ್ಸ್ ಟು ಎನಿ ಅನ್ಅಥರೈಸ್ಡ್ ಆಕ್ಟಿವಿಟಿ ಆನ್ ಎ ಕಂಪ್ಯೂಟರ್. ನೆಟ್ವರ್ಕ್ ಅದರ್ ಇಂಟ್ರೂಷನ್ ಇನ್ಕ್ಲೂಡ್ಸ್. ಒಂದು ಅಥರೈಸೇಷನ್ ಇಲ್ಲದೇ ಒಂದು ಅನ್ಅಥರೈಸ್ಡ್ ಆ್ಯಕ್ಟಿವಿಟಿಯನ್ನು ಒಂದು ಸಿಸ್ಟಮಲ್ಲಿ ಎನಾಕ್ಟ್ ಮಾಡ್ತಾ ಇದ್ದರೆ ಅದನ್ನು ನಾವು ಇಂಟ್ರೂಷನ್ ಪ್ರಾಬ್ಲಮ್ಸ್ ಅಂತ ಕರಿತಾ ಇದ್ದೀವಿ. ಅನ್ಅಥರೈಸ್ಡ್ ಆ್ಯಕ್ಟಿವಿಟಿ ಬೇರೆ ಬೇರೆ ಥರ ಆಗ್ತಾ ಇದೆ ಇಲ್ಲಿ. ಅಂದರೆ ಟೈಪ್ಸ್ ಆಫ್ ಇಂಟ್ರೂಷನ್ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ಮೊದಲನೇದು ಬಂದು ಎಸಿಮೆಟ್ರಿಕ್ ರೂಟಿಂಗ್ ಆಗಿರ್ಬೋದು, ಎರಡನೇದು ಬಫರ್ ಓವರ್ಲೋಡಿಂಗ್ ಅಟ್ಯಾಕ್ಸ್ ಆಗಿರ್ಬೋದು, ಅದೇ ರೀತಿ ಟ್ರಾಫಿಕ್ ಫ್ಲಡ್ಡಿಂಗ್ ಆಗಿರ್ಬೋದು. ಈ 3 ರೀತಿಯಲ್ಲಿ ಇಂಟ್ರೂಷನ್ ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಒನ್ ಬೈ ಒನ್ ನೋಡೋದಾದರೆ, ಎಸಿಮೆಟ್ರಿಕ್ ರೂಟಿಂಗಲ್ಲಿ ಯಾವ ರೀತಿ ಅನ್ಅಥರೈಸ್ಡ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ದಾರೆ. ಅಟ್ಯಾಕರ್ ಸೆಂಡ್ಸ್ ಇಂಟ್ರೂಷನ್ ಪ್ಯಾಕೆಟ್ಸ್ ವಯ ಮಲ್ಟಿಪಲ್ ಪಾತ್ಸ್ ಬೈ ಬೈಪಾಸ್ ಇಂಟ್ರೂಷನ್ ಸೆನ್ಸರ್ಸ್ ಆ್ಯಂಡ್ ದೆನ್ ಗೇನ್ ಎಂಟ್ರಿ. ಏನಾಗ್ತಾ ಇದೆ, ಒಂದು ಸಿಸ್ಟಮ್ ಯಾವುದೋ ಒಂದು ಸಿಸ್ಟಮ್ ಎ ಅಂತ ತೊಗೊಳ್ಳೋಣ, ಅಥವಾ ಇನ್ನೊಂದು ಸಿಸ್ಟಮನ್ನು ಬಿ ಅಂತ ತೊಗೊಳ್ಳೋಣ, ಅಥವಾ ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮಿಗೆ ಸೆಂಡ್ ಮಾಡುವಾಗ ಡೇಟಾವನ್ನು, ಒಂದು ಮೆಸೇಜನ್ನು ನಾವೇನು ಮಾಡ್ತಾ ಇದ್ದೀವಿ, ನಂಬರ್ ಆಫ್ ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಆ ನಂಬರ್ ಆಫ್ ಸ್ಮಾಲ್ ಪ್ಯಾಕೆಟ್ಸ್ಗಳನ್ನು ನಾವು ಪ್ಯಾಕೆಟ್ಸ್ ಅಂತ ಕರೆದ್ವಿ. ನಂಬರ್ ಆಫ್ ಸ್ಮಾಲ್ ಪೀಸಸ್ ಆಫ್ ಡೇಟಾವನ್ನು ನಾವು ಪ್ಯಾಕೆಟ್ಸ್ ಅಂತ ಕರೆದ್ವಿ. ನಾವು ಪ್ಯಾಕೆಟ್ ಸ್ವಿಚಿಂಗಲ್ಲಿ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಪ್ಯಾಕೆಟ್ಸ್ಗಳು ಏನು ಮಾಡುತ್ತೆ, ನೆಟ್ವರ್ಕಲ್ಲಿ ಅವೈಲಬಲ್ ಇರುವ ಎಲ್ಲ ಪಾತ್ಗಳಲ್ಲಿ ಇಂಡಿವಿಜುವಲ್ ಆಗಿ ಏನು ಮಾಡುತ್ತೆ, ಅದು ಟ್ರಾವೆಲ್ ಮಾಡುತ್ತೆ. ಸೊ ಇಂಡಿವಿಜುವಲ್ ಆಗಿ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ನೆಟ್ವರ್ಕ್ ಎಯಿಂದ ಅಥವಾ ಸಿಸ್ಟಮ್ ಎಯಿಂದ ಸಿಸ್ಟಮ್ ಬಿಗೆ ಟ್ರಾನ್ಸ್ಫರ್ ಆಗುವಂಥ ಸಿಚುವೇಷನಲ್ಲಿ ಯಾವೆಲ್ಲ ಪಾತನ್ನು ಬಳಸಿ ಪ್ಯಾಕೆಟ್ಸ್ಗಳು ಟ್ರಾವೆಲ್ ಆಗ್ತಿರುತ್ತೋ ಆ ಎಲ್ಲ ಪಾತ್ಸ್ಗಳಿಗೂ ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡೋವಂಥದ್ದು, ಅನ್ನೆಸೆಸರಿ ಡೇಟಾವನ್ನು ಸೆಂಡ್ ಮಾಡೋದ್ರ ಮುಖಾಂತರ ಟ್ರಾಫಿಕ್ಸನ್ನು ಕ್ರಿಯೇಟ್ ಮಾಡೋದ್ರಿಂದ ಆ್ಯಕ್ಚುಯಲ್ ಡೇಟಾ ಸೆಂಡ್ ಆಗಲಿಕ್ಕೆ ಏನು ಮಾಡ್ತಾ ಇಲ್ಲ, ಅದು ಬಿಡ್ತಾ ಇಲ್ಲ, ಥ್ರೆಡ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಈ ರೀತಿಯಾಗೂ ಕೂಡ ಒಂದು ಅನ್ಅಥರೈಸ್ಡ್ ಆ್ಯಕ್ಟಿವಿಟಿ, ಅಂದರೆ ಯೂಸ್ ಇಲ್ಲದೆ ಇರೋವಂಥ ಆ್ಯಕ್ಟಿವಿಟಿ ಅಥವಾ ನಮ್ಮ ಗಮನಕ್ಕೆ ಬರದೆ ಪಾತ್ಸ್ಗಳು ಎಲ್ಲದನ್ನು ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡಿದರೆ ಅದು ಅಥರೈಸ್ಡ್ ಆಗಿರೋದಿಲ್ಲ, ಅದು ಅನ್ಅಥರೈಸ್ಡ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಮಲ್ಟಿಪಲ್ ಪಾತ್ಸಲ್ಲಿ ಬೈಪಾಸಲ್ಲಿ ಇಂಟ್ರೂಷನ್ಸ್ಗಳನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ಆಸಿಮೆಟ್ರಿಕ್ ರೂಟಿಂಗ್ ಅಂತೇಳಿ ಕರೆದ್ರು. ಇನ್ನು ಎರಡನೇದು ಬಂದು ಬಫರ್ ಓವರ್ಲೋಡಿಂಗ್ ಅಟ್ಯಾಕ್ಸ್ ಅಂತೇಳಿ. ಅಟ್ಯಾಕ್ಸ್ ಓವರ್ ರೈಟ್ಸ್ ಮೆಮೊರಿ ಏರಿಯಾಸ್ ವಿತ್ ಮ್ಯಾಲಿಷಿಯಸ್ ಕೋಡ್ ದಟ್ ಎಕ್ಸಿಕ್ಯೂಟ್ಸ್ ಆನ್ ಓವರ್ಫ್ಲೋ. ವೆರಿ ಇಂಪಾರ್ಟೆಂಟ್. ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಸಿಸ್ಟಮಲ್ಲಿ ಅನ್ಅಥರೈಸ್ಡ್ ಆಕ್ಸೆಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೆಮೊರಿ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡುತ್ತೆ ಸಿಸ್ಟಮಲ್ಲಿ. ಅನ್ವಾಂಟೆಡ್ ಮೆಮೊರಿ ಮ್ಯಾಲಿಷಿಯಸ್ ಕೋಡಿಂದ, ಅಂದರೆ ಮಾಲ್ವೇರಿಂದ ಅನ್ವಾಂಟೆಡ್ ಕೋಡ್ಗಳನ್ನು ಫಿಲಪ್ ಮಾಡೋದ್ರಿಂದ ಮೆಮೊರಿಯನ್ನು ಡ್ಯಾಮೇಜ್ ಮಾಡೋವಂಥದ್ದು. ಸೊ ಈ ರೀತಿಯಾಗಿ ಬಫರ್ ಲೋಡಿಂಗ್ ಅಟ್ಯಾಕ್ಸ್ಗಳಾಗ್ತಾ ಇದೆ. ಅಂದರೆ ಇಂಟ್ರೂಷನ್ ಪ್ರಾಬ್ಲಮ್ಸ್ಗಳೇನಪ್ಪ ಅಂತ ಅಂದರೆ, ಅನ್ಅಥರೈಸ್ಡ್ ಆಕ್ಸೆಸ್ ನಾನು ಕ್ರಿಯೇಟ್ ಮಾಡ್ತಾ ಇಲ್ಲ ಮೆಮೊರಿ ನಮ್ಮ ಸಿಸ್ಟಮಲ್ಲಿ ತುಂಬ ಫ್ರೀ ಇತ್ತು, ಅಂದರೆ ನಾನು ಡೇಟಾವನ್ನು ಫಿಲಪ್ ಮಾಡಲಿಕ್ಕೆ ಸ್ಪೇಸನ್ನು ಇಟ್ಕೊಂಡಿದ್ದೆ. ಬಟ್ ಈ ಮ್ಯಾಲಿಷಿಯಸ್ ಕೋಡ್ಗಳನ್ನು ಅನ್ಅಥರೈಸ್ಡ್ ಆಕ್ಸೆಸ್ ಅವರು ಯಾರೋ ಒಬ್ಬ ಪರ್ಸನ್ನು ನಮ್ಮ ಸಿಸ್ಟಮಿನ ಮೆಮೊರಿಯನ್ನು ಕಿಲ್ ಮಾಡ್ತಾ ಇದ್ರೆ, ಯಾವುದರಿಂದ ಕಿಲ್ ಮಾಡ್ತಾ ಇದ್ದಾನೆ ಅಂದರೆ ಮ್ಯಾಲಿಷಿಯಸ್ ಕೋಡ್ಗಳನ್ನು ಫಿಲಪ್ ಮಾಡೋದ್ರಿಂದ ಕಿಲ್ ಮಾಡ್ತಾ ಇದ್ರೆ ಅದನ್ನು ಬಫರ್ ಓವರ್ಲೋಡಿಂಗ್ ಅಟ್ಯಾಕ್ಸ್ ಅಂತ ಹೇಳಿ ಕರೆದ್ರು. ಇನ್ನು ಟ್ರಾಫಿಕ್ ಫ್ಲಡ್ಡಿಂಗ್ ಅಂತ ಅಂದರೆ, ಓವರ್ವೆಲ್ಮ್ಸ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ವಿತ್ ಪ್ಯಾಕೆಟ್ಸ್ ಪ್ರಿವೆಂಟಿಂಗ್ ಪ್ರಾಪರ್ ಮಾನಿಟರಿಂಗ್. ಸಿಸ್ಟಮಲ್ಲಿ ಡೇಟಾ ನಾವು ಏನಕ್ಕೆ ಬಳಸ್ತಾ ಇದ್ದೀವಿ, ನೆಟ್ವರ್ಕ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಒಂದು ಸಿಸ್ಟಮಿಂದ ಮತ್ತೊಂದು ಸಿಸ್ಟಮ್ಗೆ ಡೇಟಾ ಕಮ್ಯುನಿಕೇಷನ್ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ. ಈ ಡೇಟಾ ಕಮ್ಯುನಿಕೇಷನ್ನ ಮಾಡುವಂಥ ಸಿಚುವೇಷನಲ್ಲಿ ಎಲ್ಲ ಪಾತ್ಸ್ಗಳಿಗೂ ಅನ್ವಾಂಟೆಡ್ ಡೇಟಾವನ್ನು ಕಂಟಿನ್ಯೂಷನ್ ಆಗಿ ಬಿಸಿಯನ್ನು ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡಿದ್ರೆ ನಮಗೆ ಬೇಕಾಗಿರುವಂಥವ್ರು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್ ಏನು ಹೇಳೋದು ಅಂದರೆ, ಒಬ್ಬ ಪರ್ಸನ್ ಎ ಅನ್ನೋನು ಪರ್ಸನ್ ಬಿ ಅನ್ನೋನಿಗೆ ಕಾಲ್ ಮಾಡಬೇಕು. ಆದರೆ ಪರ್ಸನ್ ಎ ಅನ್ನೋ ಪರ್ಸನ್ ಬೇರೆ ಯಾರೋ ಜೊತೆಗೆ, ಪರ್ಸನ್ ಸಿ ಅನ್ನೋ ಜೊತೆಗೆ ಮಾತಾಡ್ತಾ ಇದ್ರೆ ಪರ್ಸನ್ ಬಿ ಅನ್ನೋನು ಹೇಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ? ಆ ಲೈನ್ ಬಿಸಿ ಬರ್ತಾ ಇರತ್ತೆ ಅಲ್ವಾ. ಸೊ ಲೈನ್ ಬಿಸಿ ಬರ್ತಾ ಇದೆ ಅಂದರೆ ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ಒಂದು ಟೆಕ್ನಿಕ್ಕನ್ನು ಬಳಸ್ಕೊಂಡು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಬ್ಬ ಆ ಪರ್ಸನಿನ ನೆಟ್ವರ್ಕಿಂಗ್ ಲೈನ್ನ ಕಂಟಿನ್ಯೂಸ್ ಆಗಿ ಅನ್ವಾಂಟೆಡ್ ಮೆಸೇಜ್ಗಳನ್ನು ಡೆಲಿವರ್ ಮಾಡೋದ್ರ ಮುಖಾಂತರ ಟ್ರಾಫಿಕ್ಕನ್ನು ಕ್ರಿಯೇಟ್ ಮಾಡಿದಾಗ ಯಾರೇ ರೀತಿಯಾದಂತಹ ವಾಂಟೆಡ್ ಅಥವಾ ಅಥರೈಸ್ಡ್ ಪೀಪಲ್ಸ್ ಟ್ರಾನ್ಸ್ಮಿಷನ್ ಮಾಡಲಿಕ್ಕೆ ಆಗಲ್ಲ. ಈ ರೀತಿ ಥ್ರೆಡ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರೆ ಅದನ್ನು ಟ್ರಾಫಿಕ್ ಫ್ಲಡ್ಡಿಂಗ್ ಅಂತೇಳಿ ಕರೆದ್ರು.
ಆರ್ ಡಿಸ್ಕಸಿಂಗ್ ಅಬೌಟ್ ದ ಸ್ನೂಪಿಂಗ್ ಅನ್ನೋದು ನೆಟ್ವರ್ಕಿಂಗ್ ಸೆಕ್ಯೂರಿಟಿ ಥ್ರೆಟ್ ಆಗಿರುತ್ತೆ. ಏನಪ್ಪ ಸ್ನೂಪಿಂಗ್ ಅಂತ ಅಂದರೆ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಕದ್ದು ಕೇಳಿಸ್ಕೊಳ್ಳೋ ಅಂಥದ್ದು, ಇಬ್ಬರು ಮಾತಾಡೋದನ್ನು ಕದ್ದು ಕೇಳಿಸ್ಕೊಳ್ಳೋದನ್ನು ಸ್ನೂಪಿಂಗ್ ಅಂತ ಕರೀತಾ ಇದ್ದಾರೆ. ಇಲ್ಲಿ ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ ಜೊತೆಗೆ ಡೇಟಾ ಟ್ರಾನ್ಸ್ಮಿಷನ್ ಮಾಡ್ತಾ ಇದ್ದಾರೆ, ಅಥವಾ ಒಬ್ಬ ಪರ್ಸನ್ನು ಮತ್ತೊಬ್ಬ ಪರ್ಸನ್ ಜೊತೆಗೆ ಕಮ್ಯುನಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಮಿಡಲ್ ಪರ್ಸನ್ ಒಬ್ಬ ಏನೋ ಗೊತ್ತಿಲ್ಲದೆ ಇಬ್ಬರಿಗೂ ಗಮನಕ್ಕೆ ಬರದೆ ಅವರು ಒಂದು ಡೇಟಾವನ್ನು ಕದ್ದು ಕೇಳಿಸ್ಕೊಂಡು ಆ ಡೇಟಾವನ್ನು ಕ್ಯಾಪ್ಚರ್ ಮಾಡಿ ಅಥವಾ ಡೌನ್ಲೋಡ್ ಮಾಡಿ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಮತ್ತೆ ಆ ಡೇಟಾ ಪ್ಯಾಕೆಟ್ಸ್ಗಳನ್ನು ನಾರ್ಮಲ್ ಆಗಿ ರಿಸೀವರ್ ಎಂಡಿಗೆ ಕಳಿಸ್ತಾ ಇರುವಂಥ ಒಂದು ಕಮ್ಯುನಿಕೇಷನ್ ಅಥವಾ ಒಂದು ಆಕ್ಟಿವಿಟಿ, ಒಂದು ಫಂಕ್ಷನಾಲಿಟಿಯನ್ನು ಸ್ನೂಪಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಸ್ನೂಪಿಂಗ್ ಅಂದರೆ ಇಷ್ಟೇ, ಸೀಕ್ರೆಟ್ಲಿ ಲಿಸ್ನಿಂಗ್ ದ ಡೇಟಾ ಬಿಟ್ವೀನ್ ದ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಅಮಾಂಗ್ ದ ಟು ಯೂಸರ್ಸ್. ಎರಡು ಯೂಸರ್ಗಳ ಮಧ್ಯದಲ್ಲಿ ಡೇಟಾ ಟ್ರಾನ್ಸ್ಮಿಟ್ ಏನಾಗ್ತಾ ಇರುತ್ತೋ ಅವ್ರನ್ನ ಕದ್ದು ಕೇಳಿಸ್ಕೊಳ್ಳೋವಂಥದ್ದನ್ನು ನಾವಿಲ್ಲಿ ಸ್ನೂಪಿಂಗ್ ಅಂತೇಳಿ ಕರೆದ್ವಿ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ನ ನಾವು ನೋಡೋದಾದರೆ, in the attacker, the hacker taps or listens to a channel of communication by picking all of the traffic passing through it. ಸೊ ಡೇಟಾ ಕಮ್ಯುನಿಕೇಷನ್ ಏನೆಲ್ಲ ಆಗ್ತಾ ಇದೆಯೋ ಅದು ಎಲ್ಲದ್ರದ್ದು ಒಂದೊಂದು ಕಾಪಿಯನ್ನು ಇವನು ಕ್ಯಾರಿ ಮಾಡುವಂಥದ್ದು, ಅದನ್ನು ಕಾಪಿಯನ್ನು ಕ್ಯಾರಿ ಮಾಡಿ ಅದನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಅಂದರೆ ಯಾರಿಗೆ ಮಾಲ್ವೇರನ್ನು ಸೆಂಡ್ ಮಾಡಲಿಕ್ಕೆ ಅಥವಾ ಹ್ಯಾಕರ್ ಅಂತ ಏನು ಕರಿತಾ ಇದ್ವಿ, ಹ್ಯಾಕರ್ಗೆ ಟ್ರಾನ್ಸ್ಫರ್ ಮಾಡೋದಿರ್ಬೋದು. ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಡೇಟಾವನ್ನು ಸ್ಟೀಲ್ ಮಾಡ್ತಾ ಇದ್ದಾರೆ. ಡೇಟಾವನ್ನು ಸ್ಟೀಲ್ ಮಾಡಿ ಒಂದು ಕಾಪಿಯನ್ನು ಅವ್ರು ಇಟ್ಕೊಂಡು ಮತ್ತೆ ಆ ಡೇಟಾವನ್ನು ಕ್ಯಾಪ್ಚರ್ ಮಾಡಿದ್ಮೇಲೆ ಆ್ಯಸ್ ಇಟ್ ಈಸ್ ಅವ್ರಿಗೆ ಮತ್ತೆ ರಿಸೀವರ್ ಎಂಡಿಗೆ ಕಳಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಸೆಂಡರ್ ಮತ್ತು ರಿಸೀವರ್ ಇಬ್ಬರಿಗೂ ಗೊತ್ತಾಗ್ತಾ ಇಲ್ಲ, ಮಧ್ಯದಲ್ಲಿ ನಮ್ಮ ಡೇಟಾ ಬೇರೆಯವ್ರಿಗೆ ಸೆಂಡ್ ಆಗ್ತಾ ಇದೆ ಅಂತೇಳಿ ನೆಟ್ವರ್ಕ್ ಮುಖಾಂತರವಾಗಿ ಈ ಥ್ರೆಡ್ಸ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನು ನಾವು ಸ್ನೂಪಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಒಂದು ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಡ್ಸಲ್ಲಿ ಲಾಸ್ಟ್ ಒನ್ ಈವ್ಸ್ ಡ್ರಾಪಿಂಗ್ ಅಂತ ಹೇಳಿ. ಈವ್ಸ್ ಡ್ರಾಪಿಂಗ್ ಅಂಡ್ ಸ್ನೂಪಿಂಗ್ ಎರಡೂ ಕೂಡ ಸಿಮಿಲರ್ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಇಲ್ಲಿ ಈವ್ಸ್ ಡ್ರಾಪಿಂಗಲ್ಲೂ ಕೂಡ ಏನಾಗ್ತಾ ಇದೆ ಅಂದರೆ, ಎರಡು ಯೂಸರ್ ಮಧ್ಯದಲ್ಲಿ ಡೇಟಾ ಕಮ್ಯುನಿಕೇಷನ್ ಆಗ್ತಾ ಇದೆ ಅಂದರೆ ಮಧ್ಯದಲ್ಲಿ ಏನಾಗ್ತಾ ಇದೆ, ಡೇಟಾ ಲೂಪಿಂಗ್ ಆಗ್ತಾ ಇದೆ. ಅಂದರೆ ಡೇಟಾ ಏನಾಗ್ತಾ ಇದೆ, ಕದ್ದು ಕೇಳಿಸ್ಕೊತಾ ಇದ್ದಾರೆ. ಕದ್ದು ಕೇಳಿಸ್ಕೊಂತ ಅಂತ ಡೇಟಾ ಏನಾಗ್ತಾ ಇದೆ ಅಂದರೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ. ಸೊ ಇಲ್ಲಿ ಸ್ನೂಪಿಂಗಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ, ಡೇಟಾವನ್ನು ಕದ್ದು ಕೇಳಿಸ್ಕೊಂಡ್ರು ಕೂಡ ಆ ಡೇಟಾ ಪರ್ಟಿಕ್ಯುಲರ್ ರಿಸೀವರ್ ಎಂಡಿಗೆ ಹೋಗಿ ರೀಚ್ ಆಗ್ತಾ ಇತ್ತು. ಬಟ್ ಇಲ್ಲಿ ಯೂಸ್ ಡ್ರಾಪಿಂಗಲ್ಲಿ ಏನಾಗ್ತಾ ಇದೆ ಅಂದರೆ, ಒಬ್ಬ ಸೆಂಡರ್ ಇನ್ಫಾರ್ಮೇಷನ್ನ ಸೆಂಡ್ ಮಾಡಿದ್ದಾನೆ ರಿಸೀವರ್ ಎಂಡ್ಗೆ, ಬಟ್ ಮಿಡಲ್ ಪಾರ್ಟಲ್ಲಿ ಒಬ್ಬ ಯಾರೋ ಹ್ಯಾಕರ್ ಏನು ಮಾಡ್ದ, ಆ ಡೇಟಾವನ್ನು ಸ್ಟೀಲ್ ಮಾಡ್ದ. ಬಟ್ ಸ್ಟೀಲ್ ಮಾಡಿದಂಥ ಡೇಟಾವನ್ನು ರಿಸೀವರ್ ಎಂಡರ್ಗೆ ಕಳಿಸ್ತಾ ಇಲ್ಲ. ಡೇಟಾ ಏನಾಗ್ತಾ ಇದೆ, ಥೆಫ್ಟ್ ಆಗ್ತಾ ಇದೆ, ಕದೀತಾ ಇದ್ದಾರೆ, ಸ್ಟೀಲ್ ಮಾಡ್ತಾ ಇದ್ದಾರೆ, ರಿಸೀವರ್ ಎಂಡಿಗೆ ರೀಚ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಅದರಿಂದ ಹ್ಯಾಕ್ನ ಸಿಸ್ಟಮ್ನ ಈಸಿಯಾಗಿ ಹ್ಯಾಕ್ ಮಾಡಿ ಮಾಲ್ವೇರ್ಗಳನ್ನು ಅಟ್ಯಾಕ್ ಮಾಡಿಸುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಾಗಿ ಡೈರೆಕ್ಟಾಗಿ ಫಂಕ್ಷನಾಲಿಟಿಯನ್ನು ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಈವ್ಸ್ ಡ್ರಾಪಿಂಗ್ ಅಂತ ಕರೆದ್ವಿ. ಸೊ ಈವ್ಸ್ ಡ್ರಾಪಿಂಗಿಗೂ ಸ್ನೂಪಿಂಗಿಗೂ ಏನಪ್ಪ ಮೇಜರ್ ಡಿಫ್ರೆನ್ಸ್ ಅಂತ ಅಂದರೆ, ಸ್ನೂಪಿಂಗಲ್ಲಿ ಏನಾಗ್ತಾ ಇದೆ, ಸೆಂಡರ್ ಸೆಂಡ್ ಮಾಡಿದಂಥ ಡೇಟಾ ರಿಸೀವರ್ಗೆ ಹೋಗ್ತಾ ಇದೆ, ಬಟ್ ಮಧ್ಯದಲ್ಲಿ ಆ ಎಲ್ಲ ಡೇಟಾದು ಒಂದು ಕಾಪಿಯನ್ನು ಅವರು ಕ್ಯಾರಿ ಮಾಡಿರ್ತಾ ಇದ್ರು. ಅಲ್ಲಿ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತೇಳಿ ಇಬ್ಬರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಈವ್ಸ್ ಡ್ರಾಪಿಂಗಲ್ಲಿ ಏನಾಗ್ತಾ ಇದೆ ಅಂದರೆ, ಸೆಂಡರ್ ಕಳಿಸಿದಂಥ ಡೇಟಾವನ್ನು ಮಧ್ಯದಲ್ಲೇ ಅದು ಡ್ರಾಪ್ ಆಗ್ತಾ ಇದೆ, ಬಟ್ ರಿಸೀವರ್ ಎಂಡ್ಗೆ ರೀಚ್ ಆಗ್ತಾ ಇಲ್ಲ. ಅಲ್ಲಿ ಗೊತ್ತಾಗ್ತಾ ಇದೆ ರಿಸೀವರ್ ಎಂಡ್ಗೆ ಯಾವುದೇ ರೀತಿಯಾದಂಥ ಡೇಟಾ ಹೋಗ್ತಾ ಇಲ್ಲ ಅಂತೇಳಿ. ಸೊ ಈ ರೀತಿಯಾಗಿ ಕದ್ದು ಕೇಳಿಸ್ಕೊಳ್ಳೋ ಅಂಥದ್ದನ್ನು ಅಥವಾ ಈ ರೀತಿಯಾಗಿ ಡೇಟಾವನ್ನು ಸ್ಟೀಲ್ ಮಾಡುವಂಥ ಫಂಕ್ಷನಾಲಿಟಿಯನ್ನು ನಾವು ಈವ್ಸ್ ಡ್ರಾಪಿಂಗ್ ಅಂತ ಹೇಳಿ ಕರೆದ್ವಿ. ಹೆಚ್ಚಾಗಿ ಇದನ್ನು ಟೆಲಿಫೋನ್ ಲೈನ್ಸ್ಗಳಲ್ಲಿ ಬಳಸ್ತಾ ಇದ್ರು, ಅದನ್ನು ವೈರ್ ಟೇಪಿಂಗ್ ಅಂತ ಹೇಳಿ ಕೂಡ ಕರೆದ್ರು. ಟೆಲಿಫೋನ್ ಲೈನ್ಸ್ಗಳಲ್ಲಿ ಇಬ್ಬರು ಮಾತಾಡೋದನ್ನು ಮಧ್ಯದಲ್ಲಿ ಒಬ್ಬರು ಕದ್ದು ಕೇಳಿಸ್ಕೊಂಡು ಆ ಡೇಟಾವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಅಥವಾ ಅವ್ರು ಏನು ಮಾತಾಡ್ತಾ ಇದ್ದಾರೋ ಆ ಒಂದು ಬೇಸಿಸ್ ಮೇಲೆ ಅವರಿಗೆ ಥ್ರೆಡ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರೆ, ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಮಾಡೋದನ್ನು ಇಲ್ಲಿ ವೈರ್ ಟ್ಯಾಪಿಂಗ್ ಅಂತೇಳಿ ಕರೆದ್ರು. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ಡಿಜಿಟಲ್ ಡಿವೈಸಸ್ ಲೈಕ್ ಲ್ಯಾಪ್ಟಾಪ್ಸ್ ಆ್ಯಂಡ್ ಸೆಲ್ ಫೋನ್ಸ್ ದಟ್ ಹ್ಯಾವ್ ಬಿಲ್ಟ್ ಇನ್ ಮೈಕ್ರೋಫೋನ್ ಆರ್ ಕ್ಯಾಮ್ರಾ. ಅಂದರೆ ಈ ಈವ್ಸ್ ಡ್ರಾಪಿಂಗ್ಗಳಲ್ಲಿ ಯಾವೆಲ್ಲ ಥಿಂಗ್ಸ್ಗಳನ್ನು ಬಳಸ್ತಾ ಇದ್ದಾರೆ ಅಂದರೆ, ಲ್ಯಾಪ್ಟಾಪ್ಸ್ಗಳಾಗಿರ್ಬೋದು, ಸೆಲ್ ಫೋನ್ಸ್ಗಳಾಗಿರ್ಬೋದು, ಇವುಗಳನ್ನೆಲ್ಲ ಬಳಸಿ ಈವ್ಸ್ ಡ್ರಾಪಿಂಗ್ಸ್ಗಳಲ್ಲಿ ಡೇಟಾವನ್ನು ಸ್ಟೀಲ್ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟಾಗಿತ್ತು ನೆಟ್ವರ್ಕ್ ಸೆಕ್ಯೂರಿಟಿ ಥ್ರೆಡ್ಸ್. ಸೆಷನ್ ನಂಬರ್ 3 ಚಾಪ್ಟರ್ ನಂಬರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಇಲ್ಲಿಗೆ ಚಾಪ್ಟರ್ ನಂಬರ್ 12 ಕಂಪ್ಲೀಟ್ ಆಯಿತು. ಐ ಹೋಪ್ ಇಲ್ಲಿಗೆ ಎಲ್ಲದೂ ಕೂಡ ಚಾಪ್ಟರ್ಸ್ಗಳು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟ್ ಆಗಿರುವಂತಹ ಎಲ್ಲ ಚಾಪ್ಟರ್ಸ್ಗಳು ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ. ಐ ಹೋಪ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಯೂಸ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ. ಸೊ ತುಂಬ ಜನ ಸಪೋರ್ಟಿವ್ ಆಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ವೀಡಿಯೋಸ್ಗಳನ್ನು ನೋಡಿದ್ದೀರಾ, ಕಮೆಂಟ್ಸ್ಗಳನ್ನು ಮಾಡಿದ್ದೀರಾ. ನಿಮ್ಮ ಎನ್ಕರೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟು ಇಲ್ಲಿವರೆಗೂ ಬರಲಿಕ್ಕೆ ಸಾಧ್ಯ ಆಗಿದ್ದಕ್ಕೆ, ಅಂದರೆ ಇಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನು ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ಗಳು ಬೇಕು ಅಂತೇಳಿ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಆ ರೀತಿ ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇಲ್ಲಿವರೆಗೂ ಹೆಲ್ಪ್ಫುಲ್ ಆಗಿದ್ದಕ್ಕೆ, ನಿಮ್ಮ ಟೈಮನ್ನು ನಮಗೆ ಸ್ಪೇರ್ ಮಾಡಿ ವೀಡಿಯೋಸ್ಗಳನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟಿವ್ ಆಗಿರಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.